ಸಾಂದ್ರೆ ನಮಸ್ಕಾರ. ನೋಡಿ ಸಾಂದ್ರೆ, ಕೇಂದ್ರ ಸರ್ಕಾರದಿಂದ 213 ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ ಖಾಲಿರುವಂತಹ ಪೋಸ್ಟ್ ಹೆಸರು ವಕೀಲರ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ವೈದ್ಯಕೀಯ ಅಧಿಕಾರಿ ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ. ಹೆಚ್ಚುವರಿ ಸಲಹೆಗಾರ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಸಹಾಯಕ ನಿರ್ದೇಶಕರ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಇವು ಅಷ್ಟೇ ಅಲ್ಲ, ಇನ್ನು ಹಲವಾರು ಪೋಸ್ಟಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇರೋದು. ನೋಡಿ ಸಾಂದ್ರೆ, ಕೇಂದ್ರ ಸರ್ಕಾರದಿಂದ UPSC ಪರೀಕ್ಷೆಗೆ ಅರ್ಜಿಯನ್ನ ಕರೆದಿರುವಂತದ್ದು. ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕವಾಗಿ ಅರ್ಜಿ ಸಲ್ಲಿಸಿ. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಗಳು ಪ್ರಾರಂಭ ಆದಂತ ದಿನಾಂಕ 13ನೇ ತಾರೀಕು. ಇಲ್ಲಿ ಡೇಟ್ ಕಾಣಿಸ್ತಾ ಇರಬಹುದು. 13ನೇ ತಾರೀಕು 9ನೇ ತಿಂಗಳು, ಅಂದ್ರೆ ಇದೇ ತಿಂಗಳು 2025. 13/9/2025 ಅರ್ಜಿಗಳು ಪ್ರಾರಂಭ ಆಗಿದೆ. ಅದ ನಂತರ ಅದೇ ದಿನಾಂಕದಂದು ನೋಟಿಸ್ ಕೂಡ ಪ್ರಕಟ ಮಾಡಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಮಹಿಳೆಯರು ಪುರುಷರು ಇಬ್ರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಪ್ರತಿಯೊಬ್ರು ಅಪ್ಲಿಕೇಶನ್ ಹಾಕಿ ಯಾರು ಕೂಡ ಈ ಒಂದು ನೇಮಕಾತಿ ಮಿಸ್ ಮಾಡ್ಕೋಬೇಡಿ. ಇದರ ಬಗ್ಗೆ ಮಾಹಿತಿ ಇರತ್ತೆ. ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸಂತ್ರೆ ಒಂದೊಂದು ತಿಳಿಸ್ಕೊಡ್ತಾನೆ. ನೋಡಿ, ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತೇಳಿ. ಇದು ಸೆಂಟ್ರಲ್ ಗೌರ್ಮೆಂಟ್ ಬರತ್ತೆ, ಸ್ಟೇಟ್ ಗೌರ್ಮೆಂಟ್ KPSC ಬರತ್ತೆ, ಸೆಂಟ್ರಲ್ ಗೌರ್ಮೆಂಟ್ UPSC ಬರತ್ತೆ. ಇದು ಅತಿ ಉನ್ನತ ಪರೀಕ್ಷೆ. ಇದು ನಮ್ಮ ಒಂದು ಭಾರತದಲ್ಲಿ ಇದೇ ಪರೀಕ್ಷೆ ಆಗಿರತ್ತೆ, ಕೊನೆಯ ಪರೀಕ್ಷೆ. ಇದಕ್ಕೆ ಸಂಬಂಧಪಟ್ಟಂತೆನೆ IAS, IPS, IFS ಇದೆಲ್ಲ ಆಗೋದು. ಒಂದು DC ಆಗ್ಬೇಕಂದ್ರೆ ಈ ಒಂದು ಪರೀಕ್ಷೆ ಪಾಸ್ ಆಗಬೇಕು. IAS ಆಗ್ಬೇಕಂದ್ರೆ ಕೂಡ UPSC ಪರೀಕ್ಷೆ ಪಾಸ್ ಆಗಬೇಕು. IPS ಆಗ್ಬೇಕಂದ್ರೆ ಕೂಡ ಈ ಒಂದು UPSC ಪಾಸ್ ಆಗ್ಬೇಕಾಗತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು. ಟೋಟಲ್ ಆಗಿ 213 ಪೋಸ್ಟಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಆಲ್ ಇಂಡಿಯಾದಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯ ಸೇರಿಸೇನೆ ಸುಮಾರು 213 ಪೋಸ್ಟಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಅಪ್ಲಿಕೇಶನ್ ಹಾಕಿ ನೋಡಿ. ಈ ಒಂದು ನೋಟಿಸ್ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಖಾಲಿರುವಂತ ಸಂಸ್ಥೆ UPSC. ಟೋಟಲ್ ಆಗಿ 213 ಆಯ್ಕೆ ಆದ್ರೆ ಅಖಿಲ ಭಾರತದಲ್ಲಿ ಕೆಲಸ ಇರತ್ತೆ, ಕರ್ನಾಟಕ ಸೇರಿಸ್ಕೊಂಡು. ಮತ್ತೆ ಇಲ್ಲಿ ಖಾಲಿರುವಂತ ಪೋಸ್ಟ್ ಒಂದೊಂದ ನೋಡಿ. ಹೆಚ್ಚುವರಿ ಸರ್ಕಾರಿ ವಕೀಲರ ಹುದ್ದೆಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಸಹಾಯಕ ಕಾನೂನು ಸಲಹೆಗಾರ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಹೆಚ್ಚುವರಿ ಕಾನೂನು ಸಲಹೆಗಾರ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಸರ್ಕಾರಿ ಉಪ ವಕೀಲರ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಉಪನ್ಯಾಸಕರ ಹುದ್ದೆಗಳು, ವೈದ್ಯಕೀಯ ಅಧಿಕಾರಿಗಳು, ಲೆಕ್ಕಪತ್ರ ಅಧಿಕಾರಿಗಳು, ನಿರ್ದೇಶಕರ ಹುದ್ದೆಗಳು. ಟೋಟಲ್ ಆಗಿ 213 ಪೋಸ್ಟ್. ಇನ್ನು ವಯೋಮಿತಿಗೆ ಸಂಬಂಧಪಟ್ಟಂತೆ ನೋಡಿ, ಅವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಕನಿಷ್ಠ ನಿಮಗೆ 18 ವರ್ಷ ಆಗಿರಲೇಬೇಕಾಗತ್ತೆ. ಇದು UPSC ಇರೋದ್ರಿಂದ ನಿಮಗೆ 21 ವರ್ಷ ಆಗಿರಬೇಕು. ಕಡ್ಡಾಯವಾಗಿ ಕನಿಷ್ಠ ನಿಮಗೆ 21 ವರ್ಷ, ಗರಿಷ್ಠ 35 ವರ್ಷ ಅಥವಾ 45 ವರ್ಷ ಇಷ್ಟೊಳಗಾಗಿದ್ದಂತ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕಿ. ಒಂದು ಸಾರಿ ನೋಟಿಸ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ, ನಿಮ್ಗೆ ಗೊತ್ತಾಗತ್ತೆ. ಇನ್ನು ಇದಕ್ಕೆ ಎಷ್ಟು ವಯೋಮಿತಿ ಸಡಿಲಿಕೆ ಇರುತ್ತಪ್ಪ ಅಂದ್ರೆ OBC ದವರಿಗೆ 3 ವರ್ಷ, SC/ST ದವರಿಗೆ 5 ವರ್ಷ, EWS ದವರಿಗೆ ಅಂದ್ರೆ PWS ದವರಿಗೆ 10 ವರ್ಷ. ಇನ್ನು ಅರ್ಜಿ ಶುಲ್ಕ ಇರತ್ತೆ. UPSC ದಿಂದ ಯಾವುದೇ ಪೋಸ್ಟ್ ಕರೆದ್ರೂ ನಿಮಗೆ 25 ರೂಪಾಯಿ ಮಾತ್ರ ಇರತ್ತೆ ಅರ್ಜಿ ಶುಲ್ಕ. ಅದು ಕೆಲವೊಂದು ವರ್ಗದವರಿಗೆ ಮಾತ್ರ. ಮಹಿಳೆಯರಿಗೆ, PWBD ಅಭ್ಯರ್ಥಿ, SC/ST ವರ್ಗ ಬಿಟ್ಟು ಉಳಿದಂತ ಎಲ್ಲ ಒಂದು ಅಭ್ಯರ್ಥಿಗಳಿಗೆ 25 ರೂಪಾಯಿ ಪಾವತಿ ಮಾಡಬೇಕು. ಇದು UPSC ಪರೀಕ್ಷೆಗೆ ಸಂಬಂಧಪಟ್ಟಂತೆ ಶುಲ್ಕ ಆಗಿರತ್ತೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಸಂದರ್ಶನ ಇರತ್ತೆ, ಅದ ನಂತರ ಲಿಖಿತ ಪರೀಕ್ಷೆ ಇರತ್ತೆ. ಇಷ್ಟಾದ್ರೆ ಮುಗಿಯಿತು, ನಿಮಗೆ ಆಯ್ಕೆ ಮಾಡ್ತಾರೆ. ಇನ್ನು ವಿದ್ಯಾರ್ಹತೆ ಏನಾಗಿರ್ಬೇಕಪ್ಪ ಅಂದ್ರೆ ಈ ಒಂದು UPSC ನೇಮಕಾತಿಗೆ ಸಂಬಂಧಪಟ್ಟಂತೆ ಪದವಿ ಪಾಸ್ ಆಗಿರ್ಬೇಕಾಗತ್ತೆ. ಪದವಿ ಪಾಸ್ ಆಗಿರ್ಬೇಕು. ಅದ ನಂತರ LLB ಪಾಸ್ ಆಗಿರ್ಬೇಕು ಅಥವಾ ಸ್ನಾತಕೋತ್ತರ ಪದವಿ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ. ಇಲ್ಲಿ BA ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಿ ಅಥವಾ BCom ಕೂಡ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಬಹುದು. LLB ಕಡ್ಡಾಯವಾಗಿ ಪಾಸ್ ಆಗಿರ್ಬೇಕಾಗತ್ತೆ. ಮತ್ತು ಕಾನೂನಿನಲ್ಲಿ ಪದವಿ ಕೂಡ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಈ ಎಲ್ಲಾ ತೆರಗಡೆ ಹೊಂದದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಬಟ್ ಒಂದ್ಸರಿ ನೋಟಿಸ್ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗತ್ತೆ. 13ನೇ ತಾರೀಕಿನಿಂದ ಅರ್ಜಿಗಳು ಪ್ರಾರಂಭ ಆಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 2 ಅಕ್ಟೋಬರ್ 2025. ಇದು ಹೊಸ ನೇಮಕಾತಿ ಆಗಿರತ್ತೆ. ವರ್ಷಕ್ಕೆ UPSC ದಿಂದ ಸುಮಾರು 5-6 ನೇಮಕಾತಿಗಳು ರಿಲೀಸ್ ಮಾಡ್ತಾರೆ ಅವರು. ಈಗ 2000 ವರ್ಷನೇ ಒಂದು IAS, IPS, IFS ಈ ರೀತಿಯಾಗಿ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ 1100ಕ್ಕಿಂತ ಅಧಿಕ ಪೋಸ್ಟಿಗೆ ಈ ಒಂದು UPSC ಪರೀಕ್ಷೆನ ನೋಟಿಸ್ ಅನ್ನ ರಿಲೀಸ್ ಮಾಡಿದ್ರು. ಅದಕ್ಕೆ ತುಂಬಾ ಜನ ಪರೀಕ್ಷೆ ಕೂಡ ಬರೆದಿದ್ದೀರಾ, ಕೆಲವು ಜನ ಆಗಿದ್ದೀರಾ. ಈಗ ಮತ್ತೆ UPSC ಇದೆಯಲ್ಲ, ಇದು IAS, IPS ಅದು ತುಂಬಾ ಜನ ಕೇಳ್ತಾ ಇದಾರೆ, ಅವಾಗ ನೋಟಿಸ್ ಬರತ್ತ ಅಂತ ಹೇಳಿ. ಈ ಒಂದು ವರ್ಷದಲ್ಲಿ ಆ ಒಂದು ನೋಟಿಸ್ ಬರೋದು ತುಂಬಾ ಡೌಟ್. ಇನ್ನು ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಅದರದ್ದು ನೋಟಿಸ್ ಬಂದ್ರೆ ಬರ್ಬೋದು. ಬರ್ತಂದ್ರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾನೆ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಈಗ ಈ ಒಂದು ಪೋಸ್ಟ್ ಇದಾವಲ್ಲ, ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಿ. ಮತ್ತೆ ಇನ್ನೊಂದು ತುಂಬಾ ಜನ ಕೇಳ್ಬೋದು, ಸರ್ ಇದಕ್ಕೆ ಅನುಭವ ಇರತ್ತಾ ಇಲ್ಲ ಅಂತ ಹೇಳಿ. ನೋಡಿ, ಒಂದು ತಿಳ್ಕೊಬೇಕು. ಈ ಒಂದು UPSC ಅಲ್ಲಿ ಅರ್ಜಿ ಕರೆದ್ರೆ ಕೆಲವೊಂದು ಸರಿ ಅನುಭವದವರಿಗೆ ಅರ್ಜಿ ಕರೆದಿರ್ತಾರೆ, ಇನ್ನು ಕೆಲವರಿಗೆ ಫ್ರೆಶರ್ದವರಿಗೆ ಅರ್ಜಿ ಕರೆದಿರ್ತಾರೆ.
ಇದಕ್ಕೆ ಅರ್ಧ ಪೋಸ್ಟ್ಗಳಿಗೆ ಅನುಭವ ಇರತ್ತೆ, ಇನ್ನು ಅರ್ಧ ಪೋಸ್ಟ್ಗಳಿಗೆ ಫ್ರೆಶರ್ದವ್ರು ಅಪ್ಲಿಕೇಶನ್ ಹಾಕ್ಬೋದು. ಒಂದ್ಸರಿ ಕೆಳಗಡೆ ಕೊಟ್ಟಿರುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದ್ಸರಿ ನೋಟಿಸ್ ಅನ್ನ ಓದಿ ಯಾರಿಗೆ ಏನು ಅಂತ ಹೇಳಿ ಮತ್ತೆ ಅಪ್ಲೈ ಲಿಂಕ್ ಕೂಡ ಇರತ್ತೆ ಚೆಕ್ ಮಾಡ್ಕೊ.